ಇಷ್ಟೇ. ಒಂದು ನಮ್ಮ ತಾತ್ಸಾರವೂ ಇದೆ, ಸಂಘಟಿತರಾಗಿ ನಾವು ಹೋರಾಟಗಳನ್ನು ಮಾಡೋದಿಲ್ಲ, ಹಕ್ಕೊತ್ತಾಯ ಮಂಡನೆ ಮಾಡಿಲ್ಲದೆ ಇರ್ಬೋದು. ಇನ್ನೊಂದು, ರಾಜಕೀಯ ಪಕ್ಷಗಳಿಗೆ ಬಹುತೇಕ ಇಲ್ಲಿ ರಾಜ್ಯ ಆಳ್ತಕ್ಕಂಥದ್ದು ರಾಷ್ಟ್ರೀಯ ಪಕ್ಷಗಳೇ ಆದ್ದರಿಂದ ಅವರಿಗೆ ರಾಷ್ಟ್ರೀಯ ಮನ್ನಣೆ ಮತ್ತು ಅವರ ಆದೇಶಗಳು ಬಹಳ ಮುಖ್ಯ ಆಗುತ್ತೆ. BJPನವರಿಗೆ ಹಿಂದಿ ಒಂದೇ ಭಾಷೆ ದೇಶಕ್ಕಾಗಬೇಕು ಅನ್ನೋ ಹೋರಾಟದಿಂದ ಈ ಭಾಷೆಗಳನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಬ್ಯಾಂಕು ನಮಗೆ ಮರಾಠಿ ಭಾಗ, ತೆಲುಗು ಭಾಗ, ತಮಿಳು ಭಾಗ, ಅಲ್ಲಿ ಮತ ಹೋಗ್ಬಿಡ್ತದೆ ಅನ್ನೋ ದೃಷ್ಟಿಯಿಂದ ಒಂದು. ಆಮೇಲೆ ಇಲ್ಲಿ ವ್ಯಾಪಾರ ವಹಿವಾರ ಮಾಡ್ತಕ್ಕಂಥವ್ರು ಸಣ್ಣ ಪುಟ್ಟ ಅನುಕೂಲಗಳನ್ನು, ಚುನಾವಣೆಯಲ್ಲಿ ಹಣಕಾಸಿನ ಅನುಕೂಲಗಳನ್ನು, ಐಶ್ವರ್ಯವನ್ನು ನಿಮಗೆ ಕೊಡೋದ್ರಿಂದ ಅವರು ಹೇಳ್ದಂಗೆ ನೀವು ಕೇಳಬೇಕಾದ್ರಿಂದ ಅವರಿಗೆ ಬೇರೆ ಭಾಷೆ ಬೇಕಾಗಿಲ್ಲ, ಏನು ಬೇಕಾದ್ರೂ ತೊಂದರೆ ಇಲ್ಲ ಅಂದರೆ ಅದಕ್ಕೆ ಒಂದು ಸಾರ್ವಜನಿಕರ ನಿರಾಸಕ್ತಿಯೂ ಕೂಡ ಹೋರಾಟಗಾರರ ಚಿದ್ರೊಡೆದೋಗಿರೋದ್ರಿಂದ, ಸಂಘಟನೆ ಇಲ್ಲದೆ ಇರೋದ್ರಿಂದ ಮತ್ತು ಸರ್ಕಾರದ ಉದಾಸೀನತೆ, ಉದ್ದಟತನ ಮತ್ತು ಅನುಕೂಲ ಸಿಂಧು ರಾಜಕಾರಣ ಇವೆಲ್ಲಕ್ಕೂ ಇವತ್ತು ಕಟ್ಟೆ ಹೊಡೆದಾಗೆ ನಾರಾಯಣಗೌಡರು ಅಂತಿಮ ಹಟ್ಟಕ್ಕೆ ಹೋಗಿ ಒಂದು ಮಾಡಿದ್ದಾರೆ. ಇದು ದೌರ್ಜನ್ಯ ಅಂತ ಹೇಳ್ತಾರೆ. ಈ ರಾಜಕೀಯ ಚಟುವಟಿಕೆಗಳು ಮಾಡುವಾಗ ಇಂಥವೆಲ್ಲ ಆಗೋದಿಲ್ವಾ? ದೊಡ್ಡ ಸಮಾವೇಶ ಮಾಡಿದಾಗ ಎಷ್ಟೋ ಬಸ್ಸಿಗೆ ಬೆಂಕಿ ಇಡ್ತೀರಲ್ಲ, ಅವತ್ತು ನಿಮ್ಮನ್ನು ಜೈಲಿಗೆ ಹಾಕಿದ್ರ? ಎಷ್ಟೋ ಸತಿ ಹೋದಾಗ ಪೆಂಡಾಲ್ಗಳು ಸುಟ್ಟಾಕ್ತಾರೆ, ಅಂಗಡಿ ಸುಟ್ಟಾಕ್ತಾರೆ, ನಿಮ್ಮನ್ನೆಲ್ಲ ಜೈಲಿಗೆ ಹಾಕಿದ್ರ ಮಂತ್ರಿಗಳೇ, MLAಗಳೇ ಇವರೆಲ್ಲ. ಆದರೆ ನಾರಾಯಣಗೌಡರನ್ನ ಯಾಕೆ ಹಾಕ್ಬೇಕಾಯ್ತು? ಅವ್ರು ಏನು ತಪ್ಪು ಮಾಡಿದ್ರು? ದರೋಡೆ ಮಾಡಿದ್ರ, ಲೂಟಿ ಮಾಡಿದ್ರ, ಮೋಸ ಮಾಡಿದ್ರ, ಖಜಾನೆ ಲೂಟಿ ಮಾಡಿದ್ರ ನಿಮ್ಮ ಪಕ್ಷದ ನಾಯಕರುಗಳು ಮಾಡಿದ ಹಾಗೆ? ಆ ದೃಷ್ಟಿಯಿಂದ ಅವರನ್ನು ದಯಮಾಡಿ ಇದು ಭಾಷೆಯ ದೃಷ್ಟಿಯಿಂದ ಮಾಡಿದ್ದಾರೆ. ಯಾರು ಭಾಷೆಗೆ ಸರಿಯಾದ ರೀತಿ ಪ್ರತಿಕ್ರಿಯಿಸುವ ಅವ್ರಿಗೆ ಅನ್ಯಾಯ ಆಗಿದೆ ಬಿಡಿ. ಈಗ ಇನ್ನೂ ಒಂದು ಹೇಳ್ತೀನಿ, ಈ ಒಂದು 15-20 ದಿವಸದಲ್ಲಿ ಗಡುವು ಕೊಟ್ಟು ಎಲ್ಲರೂ ನೀವೇ ಕಿತ್ತಾಕ್ಸದೇ ಇದ್ರೆ ಪರವಾನಗಿ ಕಟ್ ಮಾಡಬೇಕು, ಕರೆಂಟ್ ನಿಲ್ಲಿಸಬೇಕು, ಅನುಕೂಲಗಳನ್ನು ನಿಲ್ಲಿಸಬೇಕು. ಅದು ಮಾಡದೆ ಹೋದರೆ ರಾಜ್ಯಾದ್ಯಂತ ಬೆಂಕಿ ಹೇಳುತ್ತೆ, ನಿಮಗೂ ಬೆಂಕಿ ಇಡಬೇಕಾದ ಪರಿಸ್ಥಿತಿ ಬರುತ್ತೆ.